ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನು ತೊಗೊಂಡು ಬಂದಿದ್ದೇನೆ ಅಂತಂದರೆ, ರಾಗಿ ಮತ್ತು ಜೋಳದಿಟ್ಟು ಸೇರಿಸ್ಕೊಂಡು ರೊಟ್ಟಿ ಮಾಡ್ತಾ ಇದ್ದೇನೆ. ಒಂದು ಸಲ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣವಾ? ಬನ್ನಿ. ನೋಡಿ, ಜೋಳದ ರೊಟ್ಟಿ. ಜೋಳ 1 ಕಪ್ ತಗೊಂಡಿದ್ದೀನಿ, ರಾಗಿ 1 ಕಪ್ ತಗೊಂಡಿದ್ದೀನಿ. ಈಗ ಪ್ಲೈನ್ ಮಸಾಲ ರೊಟ್ಟಿ ಇದು. ಯಾಕಂದರೆ ತರಕಾರಿ ಎಲ್ಲ ತುರಿಬಿಟ್ಟು ಸೊಪ್ಪೆಲ್ಲ, ಸಬ್ಬಕ್ಕಿ ಸೊಪ್ಪೆಲ್ಲ, ಕೊತ್ತಂಬರಿ ಎಲ್ಲ ಹಾಕಿ ಆ್ಯಡ್ ಮಾಡಿದರೆ ಅದು ಮಸಾಲ ರೊಟ್ಟಿ ಬರ್ತಿತ್ತು. ಇದೇನಂತಂದರೆ ಜೋಳದ ಹಿಟ್ಟು, ರಾಗಿ ಹಿಟ್ಟು, ಉಪ್ಪು ಅದು ಹಾಕೊಂಡು ಮಾಡೋದು. ನೋಡೋಣ ಇವಾಗ ಹೇಗೆ ಮಾಡೋದು ಅಂತ. ನೋಡಿ, ಈ ಪೇಪರ್ಗೆ ಆಯಿಲ್ ಸವರ್ಕೊಂಡಿದ್ದೀನಿ. ಸವರ್ಕೊಂಡು ಈ ಥರ ತಟ್ಕೋಬೇಕು. ಇನ್ನೊಂದು ಹಾಕ್ತಾ ಇದ್ದೇನೆ. ಈ ಥರ ಅಂದರೆ ಮನೆ ಜನಕ್ಕೆಲ್ಲ ಬೇಕಲ್ವ, ಎಷ್ಟು ಜನ ಇದ್ದೀವಿ ಅವರಿಗೆಲ್ಲ ಬೇಕಲ್ವ. 1-2 ರೊಟ್ಟಿ ಆದ್ರೂ ಕೂಡ ಒಂದು 8-10 ರೊಟ್ಟಿ ಮಾಡ್ತೀನಿ. ಈಗ ಮುಚ್ಕೊಳ್ಳೋಣ. ರೊಟ್ಟಿ ಕೂಡ ಆಗಿದೆ. ಈ ಒಂದು ಸೈಡಲ್ಲಿ ಬೆಂದಿದೆ. ನೆಕ್ಸ್ಟ್ ಇನ್ನೊಂದು ಸೈಡ್ ಹಾಕೋಣ. ಸೈಡಿಗೆ ಒಂದು ಸೈಡ್ ಆಗಿದೆಯಲ್ಲ, ಇನ್ನೊಂದು ಸೈಡು ಇವಾಗ ಆಗಿದೆ. 2 ಸೈಡು ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಈ ಥರ ಮಾಡೋಣ. ಆಯಿತು. ನೆಕ್ಸ್ಟ್ ಇನ್ನೊಂದು ಹಾಕೋಣ. ಒಂದು ಸೈಡು ಕೆಳಗಡೆ ಬೆಂದಿದೆ. ನೆಕ್ಸ್ಟ್ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪೇಪರ್ ಥರ ನೀಟಾಗಿ ಬರುತ್ತೆ. ಇದೇನಿಲ್ಲ, ನಿಮ್ಗೆ ಎಷ್ಟು ಬೇಕು ರಾಗಿ ಹಿಟ್ಟು ನಿಮ್ಮ ಅಳತೆ ಪ್ರಕಾರ ಅಷ್ಟೇ ತೊಗೊಳ್ಳಿ. ಅಷ್ಟೇ ಜೋಳದ ಹಿಟ್ಟು ಸಹ ತೊಗೊಳ್ಳಿ. ನಾನು 1 ಕಪ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಆಯಿಲ್ ಏನು ಹಾಕೋಂಗಿಲ್ಲ, ತುಪ್ಪನೂ ಹಾಕೋಂಗಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಮೂತಾಗಿ ಅಂತ. ನೋಡಿ ಒಬ್ಬೆ ಹೆಂಗೆ ಬರ್ತಿದೆ ಅಂತ. ಡಯಾಬಿಟಿಸ್ ಪೇಷಂಟ್ಸ್ಗೆಲ್ಲ ಕೂಡ ಇದು ಯೂಸ್ ಆಗುತ್ತೆ. ಈಗೆಲ್ಲ ನಾನು ಇದು ಲಾಸ್ಟ್ ರೊಟ್ಟಿ ಮಾಡೋಣ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಇದು ಎಷ್ಟು ಬಂದಿದೆ ನೋಡಿ. ತಟ್ ಅಂತ ಮಾಡ್ಕೋಬಹುದು ಬೇಗ. ಇಷ್ಟು ರೊಟ್ಟಿಗಳೆಲ್ಲ ಬಂದಿದೆ ನೋಡಿ. ನಾನು 8 ರೊಟ್ಟಿ ಮಾಡಿದ್ದೇನೆ. ಎಷ್ಟು ಪೇಪರ್ ಥರ ಇದೆ ನೋಡಿ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತಿನ್ಲಿಕ್ಕೂ ಸಖತ್ತು ಟೇಸ್ಟ್ ಆಗಿರುತ್ತೆ. ಆಮೇಲೆ ಸ್ಮೂತ್ ಆಗಿರುತ್ತೆ. ರೊಟ್ಟಿ ಅಂದರೆ ಏನು ದಪ್ಪ ಇರಲ್ಲ, ಸ್ಮೂತ್ ಆಗಿರುತ್ತೆ. ನೋಡಿ, ಥಿಕ್ನೆಸ್ ಏನಿಲ್ಲ. ಈಗ ರೊಟ್ಟಿ ರೆಡಿ ಇದೆ ನೋಡಿ. ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ಅದಕ್ಕೆ ನೀರೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಹಾಕ್ಕೊಂಡಿದ್ದೇನೆ. ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣಸಿಕಾಯಿ ಹಿಟ್ಟು ಮತ್ತು ಐಸು ಸ್ವಲ್ಪ ಅಷ್ಟೇ ಹಾಕೊಳ್ಳೋದು ನಾನು. 1 ಸ್ಪೂನ್ ಗೀ. ತುಪ್ಪ ಹಾಕಿದ್ಮೇಲೆ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬ್ರೌನ್ ಬರಬೇಕು ಕಲರು. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಪನ್ನೀರ್ನ ನೋಡ್ಬೋದು. ನೋಡಿ, ಕಡಾಯಿ ಇಟ್ಕೊಳ್ಳೋಣ. 2 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕೊಳ್ಳೋಣ. 1 ಸ್ಪೂನ್ ಜೀರಾ, 1 ಸ್ಪೂನ್ ಅಷ್ಟು ಕಸ್ತೂರಿ ಮೆಂತಿ, 1 ಈರುಳ್ಳಿ ಕಟ್ ಮಾಡ್ತೀನಿ. ಸಣ್ಣಕ್ಕೆ ಹೆಚ್ಚಿರೋದು ಈರುಳ್ಳಿನ. ಫ್ರೈ ಆಗ್ತಾ ಇದೆ ನೋಡಿ, ಫ್ರೈ ಆಗ್ತಾ ಇದೆ. ಈ ಥರ ಹಾಕಬೇಕು. ಸ್ವಲ್ಪ ಫ್ರೈ ಆಗಿ ಮುಚ್ಚೋಣ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ನೋಡಿ. ಇದು ಸ್ವಲ್ಪ ಫ್ರೈ ಆಗಿ ಈಗ ಟೊಮೊಟೊ, ರುಬ್ಕೊಂಡಿರೋ ಟೊಮೊಟೊ ಹಾಕೋಣ. 2 ಟೊಮೊಟೊ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಟೊಮೊಟೊ ಹಸಿ ಟೊಮೊಟೊ ಅಲ್ವಾ, ಅದಕ್ಕೆ ಸ್ವಲ್ಪ ಫ್ರೈ ಆಗಬೇಕಿದು. ಫ್ರೈ ಆದಷ್ಟು ಚೆನ್ನಾಗಿರುತ್ತೆ.
ಫ್ರೈ ಆಯಿತು. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ, ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರು, ಟೀ ಸ್ಪೂನ್ ಕಾಲಲ್ಲಿ ಅರಿಶಿನ ಪೌಡರು. ಫ್ರೈ ಮಾಡ್ತೀವಿ. ಈ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ನಾ ಬೇಯಿಸ್ಕೊಂಡು ಅದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದಾದ ನಂತರ ಜಾರಿಗೆ 2 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಮತ್ತು ಐಸು ತೊಗೊಂಡು ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಐಸ್ ಇಲ್ಲ ಅಂತ ಹೇಳಿದರೆ ನೀವು ಪಾಲಕ್ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ರುಬ್ಕೊಳ್ಳಿ. ನೋಡಿ ಪೇಸ್ಟ್ ಆಗಿದೆ. ಇದು ಹಾಕೋಣ ಇವಾಗ. ಇದು ಬೆಂದಿದೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ನೋಡ್ಬೋದು. ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ ಅಲ್ಲಿಗೆ. ನೋಡಿ ಈ ಥರ ಗ್ರೇವಿ ಥರ ಬರಬೇಕು. ನೋಡ್ತಾ ಇರ್ಬೋದು. ಸ್ವಲ್ಪ ಬೇಯಲಿ, ಇದು ಸ್ವಲ್ಪ ಗಟ್ಟಿ ಬರಬೇಕು. ಗಟ್ಟಿ ಬಂದ ತಕ್ಷಣ ಪನ್ನೀರು ರೋಸ್ಟ್ ಮಾಡಿದ್ದೀನಲ್ಲ ತುಪ್ಪದಲ್ಲಿ, ಅದು ಹಾಕೋಣ. ಇವಾಗ ರೆಡಿ ಇದೆಯಾ ನೋಡೋಣ. ಆಗಿದೆ ನೋಡಿ, ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಪನ್ನೀರ್ ರೋಸ್ಟನ್ನ ಹಾಕ್ಕೊಳ್ಳೋಣ. ನೋಡಿ ಹೇಗೆ ಬಂದಿದೆ. ಒಂದು 30 ಸೆಕೆಂಡ್ ಮುಗ್ತೇನೆ. ಹಾಕೊಳ್ಳೋಣ. ಆಗಿದೆ ರೊಟ್ಟಿ. ನೋಡ್ಬೋದು, ಮೊದಲೇ ಮಾಡಿರುವ ಹಾಗೆ ರಾಗಿ ಮತ್ತು ಜೋಳದ ಹಿಟ್ಟಿಂದ ಮಾಡಿರೋ ರೊಟ್ಟಿ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ. ಹೇಗಿದೆ ಅಂತ ತಿನ್ಬಿಟ್ಟು ಹೇಳಬೇಕು. ಮೈ ಡಾಟರ್, ಟೇಸ್ಟ್ ನೋಡು ಹೇಗಿದೆ ಅಂತ. ತಿನ್ನಿಸ್ಲಾ? ನೀವೇ ತಿನ್ನಿ ಫಸ್ಟ್. ಸುತ್ತಿದೆ. ನೀವೇ ತಿನ್ನಿ ಮಾಮ್. ಸೂಪರ್. ಪಾಲಕ್ ಪನ್ನೀರು ಹುಳಿ ಮತ್ತು ಖಾರ, ಸಾಲ್ಟು ಎಲ್ಲ ಹೊಂದ್ಕೊಂಡಿದೆ. ರುಚಿಯಾಗಿದೆ. ನೀರು ಒಟ್ಟಿಗೂ ಇದಕ್ಕೂ ಫುಲ್ ಟೇಸ್ಟು. ನೀವು ಬೇಕಾದ್ರೆ ಚಪಾತಿ ಮಾಡ್ಕೋಬೋದು. ಚಪಾತಿ, ರೈಸ್, ರೋಟಿ, ರೈಸು ಎಲ್ಲವನ್ನು ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗಿದೆ. ಮುದ್ದೆನೂ ತಿನ್ಬೋದು ಪಾಲಕ್ ಪನ್ನೀರಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ನಾನು ರೊಟ್ಟಿಯಲ್ಲ, ಸಿಂಪಲ್ ರೊಟ್ಟಿ, ಪಾಲಕ್ ಪನ್ನೀರ್ ಗ್ರೇವಿ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.